ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಇದು ಆಗುತ್ತೆ. ಎಲ್ಲರೂ ಬಂದು ನೋಡಬೇಕು. ಫ್ಯಾಮಿಲಿ ಫ್ಯಾಮಿಲಿ ಅದೇ ಸಪೋರ್ಟ್ ಮಾಡ್ತಾರೆ. ಎಂಜಾಯ್ ಆಗುತ್ತೆ. ಫ್ಯಾನ್ಸ್ಗೆಲ್ಲ ಎಂಜಾಯ್ ಮಾಡ್ತಾರೆ. ಮೇನ್ ಆಗಿ ಈಗ ಯಾರೇ ಆದ್ರೂ ಕರ್ನಾಟಕದವರು ಅಷ್ಟು ಜನ ಬಂದು ನೋಡೋಕ್ಕಾಗತ್ತೆ. ಯಾಕಂದರೆ ನೀವು ಕೇಳೋ ಎಲ್ಲ ಎಲಿಮೆಂಟ್ಸು ಇದೆ. ಆ್ಯಂಡ್ ಸ್ವ್ಯಾಗಿಗೋಸ್ಕರ ನಾನ್ ಕಿಚ್ಚ ಸುದೀಪ್ ಫ್ಯಾನ್ಸ್ ಆದ್ರೂ ಪಕ್ಕಾ ಬಂದು ನೋಡ್ಬೋದು. ಸೊ ಡೈಲಾಗ್ ಹೇಳ್ತೀನಿ, ಮ್ಯಾಕ್ಸ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಬೇಕು. ಆದರೆ ಸೌಂಡ್ ಜೋರಾಗೇ ಇತ್ತು. ಅಲ್ಟಿಮೇಟಾಗಿ ಎಲ್ಲರೂ ಬಂದು ನೋಡ್ಬೋದು. ಅದೇ ಹೇಳೋದಲ್ಲ, ಮತ್ತೆ ಹೇಳ್ತಿರೋ ಹಂಗೆ ಕರ್ನಾಟಕ ಫ್ಯಾನ್ಸ್ ಅಂತ ಅಲ್ಲ, ಐ ಮೀನ್ ಯಾರೋ ಬೇರೆ ಸ್ಟಾರ್ಸ್ಗಳನ್ನು ಇದು ಮಾಡೋದಲ್ಲ. ಇದು ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ಇಷ್ಟು ದಿನ ವೆಯ್ಟ್ ಮಾಡೋದಕ್ಕೆ ಬರ್ತಿದೆ. ಇನ್ನೂ ವೆಯ್ಟ್ ಮಾಡಿಸಿ ಫಿಲಮ್ ಬಂದಿದ್ರು ಅಲ್ಟಿಮೇಟಾಗಿ ಬರ್ತಿದೆ. ನಾವೇನು ಪಕ್ಕ ಕಮರ್ಷಿಯಲ್ ಎಲಿಮೆಂಟ್ ಏನು ಕೇಳ್ತಿದ್ವೋ ಅದು ಮತ್ತೆ ಬಂದಿದೆ. ಏನು ಡಿಫ್ರೆಂಟಾಗಿ ವಿಕ್ರಾಂತ್ ರೋಣ ಅದು ಇದು ಅಂತ ಬೇರೆ ಏನೇನು ಮೂವೀಸ್ ತೆಗಿತಿದ್ರು, ಇದು ಪಕ್ಕ ಕಮರ್ಷಿಯಲ್ ತಗೊಳ್ಳೋ ಐಡಿಯಾ ಮಾತ್ರ ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಡೈರೆಕ್ಟರ್ದು ಮೆಚ್ಚಬೇಕು. ಸ್ಕ್ರೀನ್ 100% ಬರ್ತಿದೆ. ಪಕ್ಕ ಪೈಸಾ ವಸೂಲು. ಸೊ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲೂ ಬೋರಾಗಲ್ಲ ಮೂವಿ. ಫುಲ್ 2 hours 15 minutes ಒನ್ ಟೈಮ್ ಇದೆ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಸುದೀಪ್ ಸರ್ ಅವ್ರ ಎಂಟ್ರಿ ಇರ್ಬೋದು, ಅವ್ರು ಕೊಟ್ಟಿರೋ ಮಾಸ್ ಪರ್ಫಾರ್ಮೆನ್ಸ್ ಇರ್ಬೋದು, ತುಂಬ ಚೆನ್ನಾಗಿದೆ. ಆಮೇಲೆ ಪ್ಲಾಟ್ ಟ್ವಿಸ್ಟು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಓಕೆ, ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್. ಏನೋ ಮಾಮೂಲಿ ಮಾಸ್ ಆಗಿರುತ್ತೆ ಅಂತ, ಮಾಸ್ಗೆ ಮಾಸು ನಮ್ಮ ಬಾಸು, ಅದಂತೂ ಗ್ಯಾರಂಟಿ. ಸೂಪರ್ ಆಗಿದೆ. ಇನ್ನೊಂದು ಸತಿ ನೋಡಬೇಕು, ಅದಕ್ಕೆ ಹೋಗ್ತಾ ಇದ್ದೀವಿ, ನೋಡ್ಕೊಂಡ್ಬರ್ತೀವಿ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ವಾಚ್ ಮಾಡಿ. ಮ್ಯಾಕ್ಸ್ ದ ಮೂವಿ. ಸೆಲೆಬ್ರಿಟಿ ಶೋ ಇತ್ತು, ಅವ್ರು ಮ್ಯಾಕ್ಸಲ್ಲಿ ಎಷ್ಟು ಬಿಸಿ ಅವರೇ ಆದರೂ ಬಂದಿದ್ರು. ಆ ಥರ ಕಲಾವಿದ ನಮ್ಮ ಕನ್ನಡದಲ್ಲಿದ್ದರು. ಆಲ್ ಇಂಡಿಯಾ ಕಟ್ಔಟ್ ಬ್ರೋ ಅವರು. ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋದು ಅದನ್ನು ಮೀರ್ಸೋ ಸಿನಿಮಾ ನಮ್ಮ ಕನ್ನಡದಲ್ಲಿ ಬಂದೈತೆ. ಎಲ್ಲ ಬಂದು ನೋಡ್ರಿ. ಇದನ್ನು ನೀವು ಬೇರೆ 1,500,000 ಕೊಟ್ಟು ಬೇರೆ ಫಿಲಮ್ನ ಬುಕ್ ಮಾಡ್ಕೊಂಡು ನೋಡೋದಲ್ಲ. ಕನ್ನಡ ಸಿನಿಮಾ ಒನ್ ನೈಟ್ ಸ್ಟೋರಿಲಿ ಹೀರೋಯಿನ್ ಇಲ್ಲದೆ ಈ ಥರ ಮೇಕಿಂಗು ಕನ್ನಡದಲ್ಲಿ ಬಂದೈತೆ. ಬಂದು ನೋಡ್ರಿ. ಸುದೀಪ್ ಅವ್ರು ತಿನ್ಕೊಂಬಿಟ್ಟವ್ರು ಬ್ರೋ. ಅಭಿನಯ ಚಕ್ರವರ್ತಿ ಅಂದರೆ ಅಭಿನಯ ಚಕ್ರವರ್ತಿನೇ. ಹೇಗಿತ್ತು? ಮ್ಯಾಕ್ಸಿಮದಲ್ಲಿ ಮ್ಯಾಕ್ಸಿಮಮ್ ಸೌಂಡ್ ಬೇಕು ಅಂತ ಕಿಚ್ಚ ಬಾಸ್ ಹೇಳೋರೆ. ಮ್ಯಾಕ್ಸಿಮಮ್ ಸೌಂಡ್ ಅಲ್ಲ, ಥಿಯೇಟ್ರ್ ಕಿತ್ತವರ ಥರ ಸೌಂಡ್ ಮಾಡಿದ್ದಾರೆ ಅಭಿಮಾನಿಗಳು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ ಪ್ರತಿಯೊಂದು ಸೀನ್ನ. ಕಿಚ್ಚ ಬಾಸಲ್ಲಿ ಕೇಳ್ಕೊಳ್ಳೋದು ಒಂದೇ, ಸರ್ ದಯವಿಟ್ಟು 2 ವರ್ಷಕ್ಕೆ ಒಂದು ಸಿನಿಮಾ ಮಾಡಬೇಡಿ, ವರ್ಷಕ್ಕೆ 2 ಸಿನಿಮಾ ಮಾಡ್ತಾ ಇರಿ. ಯಾಕೆಂದರೆ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಂತಹ ಸಿನಿಮಾ ಮ್ಯಾಕ್ಸ್ ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ಆಗಿ ಇವತ್ತು ಹೌಸ್ಫುಲ್ ಆಗಿದೆ. ಬೆಳಗಿನ ಶೋ ನಿಜವಾಗ್ಲೂ ಹೀರೋಯಿನ್ ಇದ್ದರೆ ಮತ್ತು ರೊಮ್ಯಾನ್ಸ್ ಇದ್ದರೆ ಮಾತ್ರ ಸಿನಿಮಾ ಅಂತ ಅನ್ಕೋತಾರೆ ಕೆಲವರು. ಅದಲ್ಲ, ಈ ಥರ ಒಂದು ನೈಟಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ ಅಂದರೆ ಅದನ್ನು ನೋಡಬೇಕು ಜನಗಳು. ತೆಲುಗು ತಮಿಳಲ್ಲಿ ಅಬ್ರ ಮಾಡಿದ್ದಾರೆ, ನಮ್ಮ ಕನ್ನಡದಲ್ಲಿ ಜಾತ್ರೆನೇ ಮಾಡ್ತಾವ್ರೆ. ಅಷ್ಟು ಚೆನ್ನಾಗಿದೆ ಸಿನಿಮಾ ಅಂತೂ. ಹುಚ್ಚ ಸಿನಿಮಾದಲ್ಲಿ ಕಿಚ್ಚ ಬಾಸ್ ಅವರು ಹಚ್ಚಿರೋ ಸಿಗರೇಟ್ನ ಮತ್ತೆ ನೋಡ್ತಾ ಇದ್ದೀವಿ ಅಂದರೆ ಅದು ಮ್ಯಾಕ್ಸಲ್ಲೇ. ಅಂಥ ಅವಕಾಶಗಳನ್ನ ದಯವಿಟ್ಟು ಯಾರು ಕಳ್ಕೊಂಬೇಡಿ. ಮತ್ತು ತೆಲುಗು ತಮಿಳಲ್ಲಿ 800-900 ರೂಪಾಯಿ ದುಡ್ಡು ಕೊಟ್ಟು ಸಿನಿಮಾನ ನೋಡ್ತಾರೆ. ಆದರೆ ನಮ್ಮ ಕನ್ನಡದಲ್ಲಿ 200 ರೂಪಾಯಿ ಟಿಕೆಟ್ ಇದೆ, 200 ರೂಪಾಯಿ ಅಷ್ಟೇ. ಅದನ್ನು ನೋಡೋಕ್ಕೂ ಜನ ಹಿಂದೆ ಮುಂದೆ ನೋಡ್ತಾರೆ. ಆದರೆ ಪ್ರತಿಯೊಂದು ಸೀನಿಯರ್ ಕೂಡ ದುಡ್ಡಂತೂ ಮೋಸ ಆಗಲ್ಲ. ಇನ್ನೊಂದು ಹೇಳ್ತೀನಿ, ಇದು ತಮಿಳ್ ಡೈರೆಕ್ಟ್ರು ಮಾಡಿರೋದು ನಮಗೆ ಖುಷಿ ಆಯಿತು. ನಮ್ಮಲ್ಲೇ ಕೆಲವರು ಕನ್ನಡ ಡೈರೆಕ್ಟ್ರ್ ಅವರೇ, ಬೇರೆ ಭಾಷೆಯವರೆಲ್ಲ ಇಲ್ಲಿ ಬಂದು ಮಾಡ್ತವ್ರೆ ಅಂದರೆ ನಮ್ಮ ಕನ್ನಡ ಆ್ಯಕ್ಟರ್ಗಳಿಗೆ ಆ ಥರ ರೇಂಜ್ ಐತೆ ಅಂತ. ಈಗ ರಿಷಬ್ ಶೆಟ್ಟಿನ ಅನುಮಾನ ಮಾಡಿಸ್ತವ್ರೆ. ಆ ಥರ ಅಲ್ಲಿರೋ ಶಿವಣ್ಣನ 3-4 ಭಾಷೆಯವರು ಅವರೇ ಕರೀತವ್ರೆ. ಆ ಥರ ಡಿಮ್ಯಾಂಡು ನಮ್ಮ ಕನ್ನಡ ಸ್ಟಾರ್ ಮೇಲೆ ಐತೆ. ಇಲ್ಲಿರೋರು ಕರೆಕ್ಟಾಗಿ ಸ್ಕ್ರಿಪ್ಟ್ ಮಾಡಿ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಾಡಿದ್ರೆ ನಮ್ಮ ಭಾಷೆ ಎಲ್ಲ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಥರ ಹಾರ್ಡ್ ವರ್ಕ್ ಮಾಡಿ ನಮ್ಮ ಕನ್ನಡಕ್ಕಿಂತ ಒಳ್ಳೊಳ್ಳೆ ಸಿನಿಮಾ ಬರಲಿ ಅಂತ ಕೇಳ್ಕೊತೀನಿ. ಟಕ್ಕರ್ ಕೊಟ್ಟೋದವರೆಲ್ಲ ಎಲ್ಲರೂ ಇದ್ದೀರಾ, ನಿಮ್ಮ ಕುಕ್ಕ ಸಿಗೋವರೆಗೂ ಹೋಗ್ತಾ ಇರ್ತೀರಾ. ನಮಗೆ ಮಕ್ಕರ್ ಮಾಡೋಕ್ಕೆ ಸುಮ್ಮನೆ ಯಾಕ್ರೋ ಬರ್ತೀರಾ? ನಿಕ್ಕರ್ ಒದ್ದೆ ಆಗುತ್ತೆ, ಡೈಪರ್ ಹಾಕೊಂಡಿದ್ದೀರಾ. ಸೂಪರ್ ಆಗಿದೆ. ಎಲ್ಲ ಬಂದು ಥಿಯೇಟ್ರ್ ಒಂದು ಸಿನಿಮಾ ನೋಡಿ, ಥಿಯೇಟ್ರಿಗೆ ಒಂದು ಒಳ್ಳೆ ಸರ್. ಈ ಸಿನಿಮಾದಲ್ಲಿ ಪುಷ್ಪ ಅವೆಲ್ಲ ಯಾರು ಬಂದಿದ್ರು ಇವತ್ತು ಅಡ್ರೆಸ್ಗಿಂತ ಮನೆಗೆ ಓಡಬೇಕಾಗಿತ್ತು. ಪುಷ್ಪ ಕತೆ ಏನಾಗಿದೆ ಗೊತ್ತಿವತ್ತು ಬಂದ್ರೆ ಮ್ಯಾಕ್ಸ್ ಕತೆ. ಯಾರೋ US ಸಿನಿಮಾ ನೋಡ್ಬಿಟ್ಟು ತಲೆ ಗುಳ ಬಿಟ್ಕೊಂಡು ಮೈಂಡ್ ಡೈವರ್ಟ್ ಆಗಿಬಿಡೈತೆ, ಸಿನಿಮಾ ಅರ್ಥ ಆಗಿಲ್ಲ ಅಂತಂದ್ರು ಗೊತ್ತಾ. ಅವರೆಲ್ಲರಿಗೂ ಒಂದು ಒಳ್ಳೆ ಸಿನಿಮಾ ಅಂದರೆ ಮ್ಯಾಕ್ಸ್ ಸಿನಿಮಾ. ಇವತ್ತು ಈ ಕಡೆ US ಸಿನಿಮಾ ನೋಡ್ರಿ, ಮ್ಯಾಕ್ಸ್ ಸಿನಿಮಾ ಎರಡು ನೋಡ್ರಿ, ಕನ್ನಡ ಸಿನಿಮಾನ ಗೆಲ್ಸ್ರಿ, ಎಲ್ರಿಗೂ ಒಳ್ಳೇದಾಗಲಿ. ಒಂದೊಂದು ಹೇಳ್ತೀನಿ, ಶಾರುಖ್ ಖಾನ್ ಅಂದರೆ ಬಾಲಿವುಡ್ ಭಾಷಾ, ಸ್ಯಾಂಡಲ್ವುಡ್ಗೆ ಕಿಚ್ಚ ಅಂದ್ರೆ ಭಾಷಾ. ಥ್ಯಾಂಕ್ ಯು. ಎಲ್ಲರೂ ಬಂದು ಕನ್ನಡ ಸಿನಿಮಾ ಥಿಯೇಟರ್ ನೋಡಿ.